ವಿದ್ಯುತ್ ಖಾಸಗೀಕರಣ ಕೈಬಿಡಲು ರೈತ ಸಂಘ ಆಗ್ರಹ. ರೈತರ ಪಂಪ್ಸೆಟ್ಗಳಿಗೆ ಹಿಂದಿನಂತೆ ಸೌಲಭ್ಯ ಮುಂದುವರಿಸಲಿ, ಇಲಾಖೆ ಜಿಲ್ಲಾಡಳಿತಕ್ಕೆ ಮನವಿ. ಹಾಸನದಲ್ಲಿ ರಾಜ್ಯದಲ್ಲಿ ವಿದ್ಯುತ್ ಕ್ಷೇತ್ರವನ್ನು ಖಾಸಗೀಕರಣಗೊಳಿಸುವ ಯಾವುದೇ ಪ್ರಯತ್ನವನ್ನು ಸರ್ಕಾರ ತಕ್ಷಣ ಕೈಬಿಡಬೇಕು ಹಾಗೂ ರೈತರಿಗೆ ಗುಣಮಟ್ಟದ, ನಿರಂತರ ಮತ್ತು ಕೈಗೆಟುಕುವ ದರದಲ್ಲಿ ವಿದ್ಯುತ್ ಪೂರೈಕೆ ಖಚಿತಪಡಿಸಬೇಕು ಎಂದು ಒತ್ತಾಯಿಸಿ ಕರ್ನಾಟಕ ರಾಜ್ಯ ರೈತ ಸಂಘದ ಮುಖಂಡರು ಜಿಲ್ಲಾಡಳಿತ ಹಾಗೂ ವಿದ್ಯುತ್ ಇಲಾಖೆ ಮೂಲಕ ಸರ್ಕಾರಕ್ಕೆ ಮನವಿ ಸಲ್ಲಿಸಿದರು. ಜಿಲ್ಲಾಧಿಕಾರಿಗಳ ಕಚೇರಿಗೆ ಆಗಮಿಸಿದ ರೈತ ಸಂಘದ ಪದಾಧಿಕಾರಿಗಳು, ವಿದ್ಯುತ್ ಕ್ಷೇತ್ರವು ಸಾರ್ವಜನಿಕ ಸೇವೆಯ ಪ್ರಮುಖ ಅಂಗವಾಗಿದ್ದು, ಇದನ್ನು ಖಾಸಗೀಕರಣಗೊಳಿಸಿದರೆ ರೈತರು, ಸಾಮಾನ್ಯ ಗ್ರಾಹಕರು ಹಾಗೂ ವಿದ್ಯುತ್ ಇಲಾಖೆಯ ನೌಕರರು ಸಂಕಷ್ಟಕ್ಕೆ ಸಿಲುಕುವ ಸಾಧ್ಯತೆ ಇದೆ ಎಂದು ಆತಂಕ ವ್ಯಕ್ತಪಡಿಸಿದರು. ಖಾಸಗಿ ಸಂಸ್ಥೆಗಳ ಲಾಭದ ಉದ್ದೇಶದಿಂದ ವಿದ್ಯುತ್ ದರ ಏರಿಕೆಯಾಗುವ ಸಾಧ್ಯತೆ ಹೆಚ್ಚಿದ್ದು, ಇದರಿಂದ ಕೃಷಿ ಚಟುವಟಿಕೆಗಳ ಮೇಲೂ ಪ್ರತಿಕೂಲ ಪರಿಣಾಮ ಉಂಟಾಗಲಿದೆ ಎಂದು ಹೇಳಿದರು. ರೈತರ ಪಂಪ್ಸೆಟ್ಗಳಿಗೆ ವಿದ್ಯುತ್ ಸಂಪರ್ಕ ಒದಗಿಸುವ ಸಂಬಂಧ ಇತ್ತೀಚೆಗೆ ಸರ್ಕಾರ ಹೊರಡಿಸಿರುವ ಆದೇಶವನ್ನು ತಕ್ಷಣ ಹಿಂಪಡೆಯಬೇಕು ಎಂದು ಆಗ್ರಹಿಸಿದ ಅವರು, ಹೊಸ ಆದೇಶದ ಪರಿಣಾಮ ರೈತರಿಗೆ ಹೆಚ್ಚುವರಿ ಆರ್ಥಿಕ ಹೊರೆ ಬೀಳಲಿದೆ ಎಂದು ತಿಳಿಸಿದರು. ಈ ಹಿಂದೆ ಜಾರಿಯಲ್ಲಿದ್ದ ವ್ಯವಸ್ಥೆಯಂತೆ ಟ್ರಾನ್ಸ್ಫಾರ್ಮರ್, ವಿದ್ಯುತ್ ಕಂಬ, ತಂತಿ ಸೇರಿದಂತೆ ಮೂಲಸೌಕರ್ಯಗಳ ವೆಚ್ಚವನ್ನು ಸರ್ಕಾರವೇ ಭರಿಸಬೇಕು. ರೈತರು ಕೃಷಿ ಉತ್ಪಾದನೆಗಾಗಿ ಈಗಾಗಲೇ ಹಲವು ಸಂಕಷ್ಟಗಳನ್ನು ಎದುರಿಸುತ್ತಿದ್ದು, ಇಂತಹ ಹೆಚ್ಚುವರಿ ವೆಚ್ಚಗಳನ್ನು ಭರಿಸುವುದು ಸಾಧ್ಯವಿಲ್ಲ ಎಂದರು. ವಿದ್ಯುತ್ ಇಲಾಖೆಯ ನೌಕರರ ಹಿತಾಸಕ್ತಿಯನ್ನು ಕೂಡ ಸರ್ಕಾರ ಕಾಪಾಡಬೇಕು. ಖಾಸಗೀಕರಣದಿಂದ ನೌಕರರ ಉದ್ಯೋಗ ಭದ್ರತೆ ಹಾಗೂ ಸೇವಾ ಹಕ್ಕುಗಳಿಗೆ ಧಕ್ಕೆ ಉಂಟಾಗುವ ಸಾಧ್ಯತೆ ಇರುವುದರಿಂದ ಸರ್ಕಾರ ಈ ಬಗ್ಗೆ ಸೂಕ್ತ ಕ್ರಮ ಕೈಗೊಳ್ಳಬೇಕು ಎಂದು ಒತ್ತಾಯಿಸಿದರು. ರಾಜ್ಯದ ಕೃಷಿ ವಲಯದ ಅಭಿವೃದ್ಧಿಗೆ ನಿರಂತರ ಮತ್ತು ಗುಣಮಟ್ಟದ ವಿದ್ಯುತ್ ಪೂರೈಕೆ ಅತ್ಯಗತ್ಯವಾಗಿದೆ. ಆದ್ದರಿಂದ ರೈತರ ಹಿತಾಸಕ್ತಿಗೆ ವಿರುದ್ಧವಾಗಿರುವ ಯಾವುದೇ ನೀತಿಗಳನ್ನು ಜಾರಿಗೆ ತರದೆ ಕೃಷಿ ಸ್ನೇಹಿ ಕ್ರಮಗಳನ್ನು ಅನುಸರಿಸಬೇಕು ಎಂದು ಸಂಘದ ಮುಖಂಡರು ಮನವಿ ಮೂಲಕ ಸರ್ಕಾರವನ್ನು ಆಗ್ರಹಿಸಿದರು. ಈ ಸಂದರ್ಭದಲ್ಲಿ ರೈತ ಸಂಘದ ಜಿಲ್ಲಾ ವರಿಷ್ಠ ಕಣಗಾಲ್ ಮೂರ್ತಿ, ಭುವನೇಶ್, ಮಂಜು ಬಿಟ್ಟಗೌಡನಹಳ್ಳಿ, ಪಾಲಾಕ್ಷ, ಪಲ್ಲವಿ, ಶಿವರಾಜ್, ಶೇಷಣ್ಣ, ಪಾಪಣ್ಣ, ಉಮಾಪತಿ, ರಾಮೇಗೌಡ ಸೇರಿದಂತೆ ಸಂಘದ ಹಲವಾರು ಪದಾಧಿಕಾರಿಗಳು ಹಾಗೂ ಕಾರ್ಯಕರ್ತರು ಉಪಸ್ಥಿತರಿದ್ದರು. ಪಡೆದಿರ್ತಕ್ಕಂಥದ್ದು ನಮ್ಮ ಕಂಬ ಹಾಕಿರಕ್ಕೂ ದುಡ್ಡು ನಮ್ದೇ, ಲೈನ್ ಎಳೆಯಕ್ಕೂ ದುಡ್ಡೇ, ಮೀಟ್ರಿಗೂ ನಮ್ಮ ದುಡ್ಡನ್ನೇ ಹಾಕಿ ನಾವು ಇವತ್ತು ಮಾಡಿದ್ವಿ. ಇಂಥ ನನ್ನ ಅವಿವೇಕಿ ಸರ್ಕಾರಗಳು ಇವತ್ತು ಬಂದಂತ ಸರ್ಕಾರಗಳು ದಿವಾಳಿ ಎದ್ದಂತ ದುಡ್ಡಿಗೆ ದಿವಾಳಿ ಎದ್ದು ಯಾವ್ಯಾವ ಫ್ರೀ ಗ್ರಾಂಟ್ಗಳನ್ನ ರೈತರಿಗೆ ಸರ್ಕಾರಕ್ಕೆ ಜನಗಳಿಗೆ ಕೊಡ್ತೀನಿ ಅಂತ ಹೇಳಿ ದಿವಾಳಿ ಎಬ್ಬಿಸ್ಬಿಟ್ಟು ಇವತ್ತು ದುಡ್ಡಿಂದಲೇ ಇದ್ದಂತ ಟೈಮಲ್ಲಿ ಈ ಸರ್ಕಾರಗಳು ಈ ಕರೆಂಟ್ ಅನ್ನ ಖಾಸಗೀಕರಣ ಮಾಡಕ್ ಹೊಂಟವೆ. ಈ ಟಾಟಾ ಕಂಪ್ನಿಯವ್ರಿಗೆ ನಾವು ಮಾತಾಡ್ತಾ ಇದೀವಿ, ನೀವು ಯಾವುದೇ ಕಾರಣದಿಂದ ಈ ಖಾಸಗಿ ಕಂಪ್ನಿ ಟಾಟಾ ಕಂಪ್ನಿಯವರು ಈ ಬಿಟ್ಟಲ್ಲಿ ಭಾಗಿಯಾಗಿ ಮುಂದಿನ ದಿನಗಳಲ್ಲಿ ನೀವೇನಾದ್ರು ಹಳ್ಳಿ ಯಾವುದೇ ಹಳ್ಳಿಗಳಿಗೆ ಬಂದು ನಿಮ್ಮನ್ನು ಯಾವುದೇ ಕಾರಣದ ಕೊಡಲ್ಲ. ಮುಂದೆ ದೊಡ್ಡ ಬೃಹತ್ ಪ್ರತಿಭಟನೆಯನ್ನ ರೈತರು ಎಚ್ಚೆತ್ಕೋತಾರೆ. ನಿಮ್ಮ ಮುಂದೆ ಹೋರಾಟ ನಡೀತದೆ. ಯಾವುದೇ ಕಾರಣದಿಂದ ಎಚ್ಚರಿಕೆ ಹೇಳ್ತಾ ಇದ್ದೀನಿ ನಾನು ಕರ್ನಾಟಕ ರಾಜ್ಯ ರೈತ ಸಂಘದಿಂದ. ನೀವು ಯಾವುದೇ ಕಾರಣದ ಬಿಟ್ಟಲ್ಲಿ ಭಾಗಿಯಾಗೋದು ಬೇಡ, ಹಿಂದೆ ಸರಿ ಅಂತ ಹೇಳ್ಬಿಟ್ಟು ಈ ಮೂಲಕ ಮನವಿ ಮಾಡ್ತಾ ಇದ್ದೀನಿ ನಾನು. ಯಾಕೆಂದ್ರೆ ಈ ಕರೆಂಟ್ ರೈತರ ಇಡೀ ಸಂಪನ್ಮೂಲಗಳನ್ನ ಬೆವರು ಸೂಚಿ ಹಾಕಿರೋಂಥ ಬಂಡವಾಳ. ಈ ಬಂಡವಾಳ ಮೇಲೆ ನೀವು ಇವತ್ತು ಏನ್ ಲೈನ್ ಹೋಗುತ್ತೆ, ಈ ಲೈನಲ್ಲಿ ಸೋರಿಕೆಯಾದ ಕರೆಂಟ್ ಅಂತ ಹೇಳ್ಬಿಟ್ಟು ಮಹಾರಾಷ್ಟ್ರದಲ್ಲಿ ಆಲ್ರೆಡಿ ಇವರು ಒಂದು ಬಿಡ್ಡನ್ನು ಹಾಕಿದ್ರು, ಆಲ್ರೆಡಿ ಕೂತಿದ್ದಾರೆ ಅಲ್ಲಿ ಮಹಾರಾಷ್ಟ್ರ ರಾಜ್ಯದಲ್ಲಿ. ಅಲ್ಲಿ ಕರೆಂಟ್ ಅನ್ನು ಹೆಂಗ್ ಹಾಕ್ತಾರೆ ಅಂದ್ರೆ ಸೋರಿಕೆಯಾದ ಕರೆಂಟ್ ಅಂತ ಹೇಳಿ 36 ಯೂನಿಟ್ ಅನ್ನ ಎಕ್ಸ್ಟ್ರಾ ಹಾಕ್ತಾ ಇದ್ದಾರೆ. ಏನ್ ಕರೆಂಟ್ ಬಿಲ್ ಬರುತ್ತೆ ಅದಕ್ಕೆ ಸೋರಿಕೆಯಾದ ಕರೆಂಟ್ ಅಂತೆ. ಕಂಬ ಹಾಕಿರೋದಕ್ಕೆ ಚಾರ್ಜಸ್ ಅಂತೆ. ಇವ್ರು ಕಂಬ ಹಾಕಿರೋದಕ್ಕೆ ನಮ್ಮನ್ನ ದುಡ್ಡು ಕೊಟ್ಟು ಕಂಬ ಹಾಕಿರೋ ದುಡ್ಡಿಗೆ ಇವ್ರು ಚಾರ್ಜಸ್ ಹಾಕಕ್ ಯಾರು ಇವರೆಲ್ಲ? ಸೋರಿಕೆಯಾದ ಕರೆಂಟ್ ಸೋರಿಕೆ ಆಗಿದ್ದು ಎಲ್ಲಿ ನಮ್ಮ ಮನೆಗೆ ಸೋರಿಕೆ ಆಗಿರುತ್ತಾ? ಮೀಟರ್ ಬೋರ್ಡ್ ಇಲ್ವಾ? ಮನೆ ಮೀಟರ್ ಬೋರ್ಡ್ ಕರೆಂಟ್ ಮತ್ತೆ ಅಲ್ವಾ? ಸೋರಿಕೆ ಯಾಕಾಗುತ್ತೆ? ಇದಕ್ಕೆ 300 ರೂಪಾಯಿ ಸೋರಿಕೆ ಆಗ್ತಾವ್ರೆ, ಕರೆಂಟ್ ಬಿಲ್ ಅನ್ನು ಹಾಕ್ತಾವ್ರೆ, ಚಾರ್ಜಸ್ ಎಕ್ಸ್ಟ್ರಾ ಚಾರ್ಜಸ್ ಹಾಕ್ತಾವ್ರೆ. ಒಂದು 400ರಿಂದ 800 ರೂಪಾಯಿ ಕೊಟ್ಟು 200 ರೂಪಾಯಿ ಬರೋ ಜಾಗದಲ್ಲಿ 800 ರೂಪಾಯಿ ಕರೆಂಟ್ ಬಿಲ್ ಬರುತ್ತೆ. ರೈತರು ಎಚ್ಚೆತ್ಕೊಂಡಿಲ್ಲ ಅಂದ್ರೆ ಮುಂದೆ ದಿನಗಳಲ್ಲಿ ನಿಮ್ಗೆ ಮೀಟರ್ ಹಾಕ್ತಾರೆ. ಮೀಟರ್ ಹಾಕಕ್ ಬಂದಾಗ ನಾನು ನೋಡ್ಕೊತೀನಿ, ಅದು ನೋಡ್ತೀನಿ ಅಂತಲ್ಲ. ಕರೆಂಟ್ ಅನ್ನ ಹೆಂಗಾಗುತ್ತೆ? ಕರೆನ್ಸಿ ಹೇಳ್ದಂಗೆ ನಮ್ಮ ರಮೇಶ್ ಅಣ್ಣ ಹೇಳ್ದಂಗೆ ಕರೆನ್ಸಿ ತರ ಕಟ್ ಮಾಡ್ಬಿಟ್ಟು ಬಿಸಾಡ್ತಾರೆ. ನಿಮ್ಮ ಕಂಬದಲ್ಲೇ ನಿಮ್ಮ ಮನೆ ಕರೆನ್ಸಿ ಹಾಕಿದ್ರೆ ಮಾತ್ರ ಕರೆಂಟು, ಇಲ್ಲಾಂದ್ರೆ ಕರೆಂಟೇ ಬರಲ್ಲ. ರೈತರುಗಳು ಮನಗಂಡು ದಯಮಾಡಿ ಎಚ್ಚೆತ್ಕೊಳ್ಳಿ. ಇದು ನಿಮ್ಮ ಶಾಸನವನ್ನ ಬರೀತಾ ಇದ್ದಾರೆ. ರೈತರನ್ನ ತಿಥಿ ಮಾಡಕ್ ಹೊಂಟವ್ರೆ ಈ ಸರ್ಕಾರಗಳು. ರೈತರ ತಿಥಿ ಮೇಲೆ ನೀವು ಸರ್ಕಾರಗಳ ರಚನೆ ಮಾಡ್ತಾ ಇದ್ದೀರಾ? ದಯಮಾಡಿ ಇದನ್ನ ನಿಲ್ಲಿಸಬೇಕು. ಇದಕ್ಕೆ ಸಾವಿರಾರು ಅರ್ಜಿಗಳು, ಲಕ್ಷಾಂತರ ಅರ್ಜಿಗಳು ನಮ್ಮ ಜಿಲ್ಲೆಯಿಂದಲೂ ಹೋಗ್ತಾರೆ. ನಮ್ಮ ಅರಕೋಡ್ ತಾಲೂಕಲ್ಲಿ 9,000 ಅರ್ಜಿಗಳನ್ನ ನಾವು ಪ್ರಿಂಟ್ ಮಾಡಿಕೊಟ್ಟಿದ್ದೀವಿ. ಹಾಸನ ಡಿಸ್ಟಿಕ್ ಅಲ್ಲಿ, ಹಾಸನ ತಾಲೂಕಲ್ಲೂ 10,000 ಅರ್ಜಿಗಳನ್ನ ಪ್ರಿಂಟ್ ಆಗಿ ನಮ್ಮ ಹತ್ರ ಎಲ್ಲ ಅವೆ. ಇವನ್ನ KV ಆಫೀಸಿಗೆ ಕೊಡ್ಬೇಕು, ಇಲ್ಲಾಂದ್ರೆ ಬೆಂಗಳೂರಿಗೆ ತಗೊಂಡು ಕೊಡೋ ಅಂತ ವ್ಯವಸ್ಥೆ ಇದೆ. ಯಾಕಂದ್ರೆ ನಾಳೆನೇ ಲಾಸ್ಟ್ ಡೇಟ್ ಇದೆ. ಇವತ್ತು ಯಾರ್ಯಾರಿಗೆ ಅರ್ಜಿ ಬಂದು ತಲುಪಿದೆ
ದಯಮಾಡಿ ಅದನ್ನ ಸೈನ್ ಹಾಕಿ, ಡೇಟು, ನಿಮ್ಮ ಹೆಸರು, ಮೊಬೈಲ್ ನಂಬರು, ದಿನಾಂಕ ಹಾಕಿ ಅದಕ್ಕೆ RR ನಂಬರ್ ಅನ್ನು ಬರೆದು ಇಮಿಡಿಯೇಟ್ ಆಗಿ ಲೈಸೆನ್ಸ್ ಕೊಡ್ತಿರೋ ಇಲ್ಲ ನೀವೇ ತಗೊಂಡು ಕೊಡ್ತಿರೋ ಕೊಡಿ. ಯಾರ್ಯಾರು ಅದನ್ನ ತಲುಪಿಸ್ಬೇಕು. ನಾವು ಹೆಚ್ಚಿನ ಸಂಖ್ಯೆಗಳಲ್ಲಿ ಈ ಅರ್ಜಿಗಳು ಹೋದ್ರೆ ರಿಜೆಕ್ಟ್ ಆಗಂತ ಚಾನ್ಸ್ ಜಾಸ್ತಿ ಇದೆ. ದಯಮಾಡಿ ಸರ್ಕಾರ ಇದನ್ನ, ರೈತರು ಇವತ್ತು ಕಡಿಮೆ ಸಂಖ್ಯೆಯಲ್ಲಿ ಅವರೇ ಅಂತ ನೀವು ಭಾವಿಸ್ಬೇಡಿ. ಮುಂದಿನ ದಿನಗಳಲ್ಲಿ ಇದಕ್ಕೆ ಲಕ್ಷಾಂತರ ಜನ ಬಂದು ಸೇರ್ಪಡೆ ಆಗುತ್ತಾರೆ. ಇದನ್ನ ಬೃಹತ್ ಪ್ರತಿಭಟನೆ ಇಡೀ ಕರ್ನಾಟಕದಲ್ಲಿ ಬಂದಾಗ ಚಾನ್ಸ್ ಇರ್ತಿದೋ. ನೀವು ಬರೀ 15 ಡಿಸ್ಟ್ರಿಕ್ಟ್ ಮಾಡಿದ್ರಿ, ಮುಂದಿನ ಹಂತದಲ್ಲಿ ಇನ್ನೂ 15 ಡಿಸ್ಟ್ರಿಕ್ಟ್ ಅನ್ನ ಮಾಡೋಂತ ಆಯ್ಕೆ ಮಾಡಿದ್ರಿ. ನೀವು ಯಾವ್ಯಾವ ಕೊಡಗಲ್ನ ಆಯ್ಕೆ ಮಾಡಿಲ್ಲ. ಕೊಡಗಲ್ಲಿ ಕಂಬ ಬಿದ್ದೋರು ಹಾಕಕ್ಕಾಗುತ್ತಾ ನಿಮ್ ಕಡೆ? ಯಾವುದೇ ಕಾರಣದ ಕೊಡಗಲ್ ಕಂಬ ಬಿದ್ದೋರು ಹಾಕಕ್ಕಾಗಲ್ಲ. ಮತ್ತೆ KPTC ಅಲ್ಲೇ ಬರ್ಬೇಕು ನಿಮ್ಗೆ. ದಯಮಾಡಿ ಇದನ್ನ ನಿಲ್ಲಿಸಬೇಕು ಅಂತ ಹೇಳಿ ನಮ್ಮ ಒಕ್ಕಲೂರಿಂದ ಕರ್ನಾಟಕ ರಾಜ್ಯ ರೈತ ಸಂಘ ಹಾಸನ ಜಿಲ್ಲಾ ಘಟಕ ಖಂಡಿಸ್ತಾ ಇದೆ ಅಂತ ಹೇಳಿ ನಾನು ಮಾತು ಮುಗಿಸ್ತೀನಿ. ನಾನು ಅರ್ಕೋಡ್ ತಾಲೂಕು ಅಧ್ಯಕ್ಷನಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ ಸಾಮೂಹಿಕ ನಾಯಕತ್ವದಲ್ಲಿ. ನನ್ನ ಹೆಸರು ಭುವನೇಶ್ವರ HH.